ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ವೀರನ ಸಾಧನೆ ನನಗೆ ತೋರಿಸಿದೇವ. ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರನ ಸಾರಿ ತೋರಿಸಿದೇವ. ನಿನ್ನ ಇಚ್ಛೆ ಪಾರ್ಥ. ವಿಜಯ ಯೌವದ ವೀಕ್ಷಿ ಕೈ ಮೆರೆದಿ ರಣಭೂಮಿಯ ಪರಿಯ ವಿಜಯ. ವಿಜಯ ಯೌವದ ವೀಕ್ಷಿ ಕೈ ಮೆರೆದಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯಗೊಳಿಸರ ಸಹಸ್ರ ಭಯಂಕರ. ವಾಸುದೇವ, ಮಹಾಭೀಕರ ಜಯಗೊಳಿಸರ ಸಹಸ್ರ ಭಯಂಕರ. ಮಹಾಪ್ರತಿಕವವು ಪದಾಧಿಪರಿಸುತ್ತ ಮಹಾರಥಿಕವವು ಪದಾಧಿಪರಿಸು ಮಹಂಕಾಧಿಪತ ಸಮಂತ. ವಿಜಯ ಶವದ ವೀಕ್ಷಿ ಕೈ ಮೆರೆದಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ, ಅಹಿತ ನಿವಹಿತ ತುರುಗ ಗಜಕರಿ ಜರೆವ ವಿಭವನುದಿತ. ಅಹಿತ ನಿವಹಿತ ತುರುಗ ಗಜಕರಿ ಜರೆವ ವಿಭವನುದಿತ. ಕೃಷ್ಣ ರೋಚಿ ಕುಲ ಮಹಾಪಿನಿಕಿಲ. ರೋಟಿ ಕುಲ ಮಹಾಗಿಲಿಕಿಲ ರೂಪಭರಿತ ಕುರು ವಿಷಯ ಪರಿಕಲಿತ. ರೂಪಭರಿತ ಕುರು ವಿಷಯ ಪರಿಕಲಿತ. ರೂಪಭರಿತ ಕುರು ವಿಷಯ ಪರಿಕಲಿತ. ವಿಜಯ ಜವದಲ್ಲಿ ಕೈ ಮೆರೆದಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ, ವಾಸುದೇವ, ಅಲ್ಲಿ ನೋಡು, ಕೌರವೇಶ್ವರನ ಚದುರಂಗಬಲ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮೀಲಿತವಾದ ಸಾಗರದಂತೆ ಕಾಣುತ್ತದೆ. ಅತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸನರೊಡಗೂಡಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿದ್ದರು. ಅವರ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರು ದುರ್ಯೋಧನನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿ ಅವನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ದ್ರೋಣಾಚಾರ್ಯರು ಸ್ವಲ್ಪ ಮುಂದೆ ನಿಂತಿರುವರು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮತ್ತ ನೋಡುತ್ತಿರುವವನೇ ದ್ರೋಣಪುತ್ರ ಅಶ್ವತ್ಥಾಮ. ಅರ್ಜುನ, ಅಲ್ಲಿ ನೋಡು, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತವಾದ ರಥದಲ್ಲಿ ಕುಳಿತಿರುವವನೇ ಕೌರವರ ಸೇನಾಧಿಪತಿ ಭೀಷ್ಮ. ನೆರೆಗೂಡಲಿನಿಂದ ತುಂಬಿದ ಆತನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿಜ್ಯೋತಿ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸಿ ಮಿತ್ರ. ಆಜ್ಞೆ ಮಾಡುವ. ಭೀಷ್ಮನ್, ಗುರುಪಿತಾಮಹ, ಇದೋ ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮವನ್ನು ಸ್ವೀಕರಿಸಿ.
ವಾಸುದೇವ, ನನ್ನ ಜೀವನದಲ್ಲಿದ್ದಂತಹ ಪವಿತ್ರವಾದ ಸಮಯ ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲೆ. ನಾನು ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ಏನಾಯಿತು? ಏಕೆ ವಿಚಲಿತನಾದ ಮಿತ್ರ? ವಾಸುದೇವ, ಏನು ಹೇಳಲಿ ಕೃಷ್ಣ? ಅಂಗ ಪ್ರತ್ಯಂಗಗಳಲ್ಲಿ ಧಾರಿನ ಜ್ವಾಲೆ, ಬೇಸಿಗೆಯ ಬಿಸಿಲಿಂದ ಬೆಂದ ತಾವರಂತೆಯೇ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು, ಗಾಂಡೀಯವು ಕೈಯಿಂದ ಚಲಿಸುತ್ತದೆ, ಕಾಲುಗಳಲ್ಲಿ ನಿಲ್ಲಲು ತಾಣವಿಲ್ಲ. ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರೆಲ್ಲಿಷ್ಟು ಜನರ ದಮನಿಗಳಲ್ಲಿ
ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂದು ಮಲೆಯ 3 ಲೋಕದ ಸಾರ್ವಭೌಮಿಸದ ಫಲವಾಗಿ ನಾನು ಈ ಜ್ಞಾತಿ ಹೊದಗಿ ಗುರು ಹಿಂಸೆಗೆ ಕೈ ಹಾಕಲಿರು. ನನಗೆ ಈ ಯುದ್ಧವು ಬೇಡ, ರಥವನ್ನು ತಿರುಸು ಮಿತ್ರ. ಅರ್ಜುನ, ಕುತಸ್ವ ಕಶ್ಮಲಮಿದಂ ವಿಷಮೇ ಸಮಪಸ್ಥಿತಂ ಅನಾರ್ಯುದುಷ್ಟಮ ಸ್ವರ್ಗ ಅನಾರ್ಯುದುಷ್ಟಮ ಸ್ವರ್ಗ ಮಪಕೀರ್ತಿಕರ ಮರ್ಜುನ ಅರ್ಜುನ. ಈ ವಿಷಮಾವಸರದಲ್ಲಿ ನಿನ್ನಲ್ಲಿ ಇಂತಹ ಕೃಷ್ಮಲ ಭಾವವು ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯನಾಗಿ ಅನಾರ್ಯನಂತೆ ನಡೆದುಕೊಳ್ಳುತ್ತಿರು. ಕೆರೆದ ಸ್ವರ್ಗದ ಮಾರ್ಗವನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾದ ನೀನು ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರ. ನಿನ್ನ ಈ ದೌರ್ಬಲ್ಯವನ್ನು ಬಿಟ್ಟು ಯುದ್ಧಕ್ಕೆ ಸಿದ್ಧನಾಗು ಮಿತ್ರ. ಕಥಂ ಮಧುಸೂದನ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣ ಕೊಟ್ಟ ಗುರು. ಪೂಜ್ಯ ಅರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ಭಿಕ್ಷಾರ್ತಿಯೇ ಶ್ರೇಷ್ಠರವಲ್ಲ ಕೃಷ್ಣ. ಬಂದು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತವಾದ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗಲು. ಸ್ವಜನೆ ವಧೆಯು ನನಗೆ ಸಮ್ಮತವಲ್ಲ ಕೃಷ್ಣ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಗಳನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವುದು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮನ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ಈ ಭೀಷ್ಮ ದ್ರೋಣರು, ನೀನು ನಾನು ಈ ಭೂಮಿಯಲ್ಲಿ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸಿರುವುದು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯವಾಗಿ ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ, ನಿನ್ನ ಧರ್ಮವನ್ನು ನೀನು ಪಾಲನ ಮಾಡು. ವಾಸುದೇವ, ಯುದ್ಧದ ಹೆಸರಿತ್ತದೆ ಏನನ್ನೂ ಕಂಪಿಸದೊಡುವುದು. ಉತ್ಸಾಹ ಸೈತ್ಯಾಬ್ದದಿಂದ ಸರ್ವಾಂಗಗಳು ನಿಶ್ಚೇಷ್ಟವಾಗಿರುವು. ನಾನು ಏನಿಲ್ಲ, ಆದರೂ ಪಾಪಭೀತಿಯಿಂದ ಯುದ್ಧವಿಮುಖನಾಗಿರುವೆನು. ಹೇಳು ದೇವ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಅರ್ಜುನ, ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ. ಕರ್ತವ್ಯಂ ಮಾನವ ಜನ್ಮಂ ಕರ್ತವ್ಯಂ ಮಾನವ ಜನ್ಮಂ. ಧರ್ಮರಕ್ಷಕನಾಗಿರೆ ಬರಿದೇಕೆ ಕಳವಳ ಪಡುವೆ.
ಧರ್ಮ ರಕ್ಷಕ ನಾನಿದೆ, ಬರಿದೇಕೆ ಕಳವಳ ಪಡುವೆ ಮರುಳೇ ಮರುಳೇ ಮರುಳೇ. ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನಂತಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ವಿಮುಖನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಬಾಧೆ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರು. ಶತ್ರುಗಳು ಹೇಡಿಯೆಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಆದುದರಿಂದ ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಕು. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಧರ್ಮನಾಶವೋ? ಉಭಯಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸಬೇಕಂದ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮನುಷ್ಯನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆಗೈಯುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನ್ನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಓಡಿ. ವಾಸುದೇವ, ನಿನ್ನ ಪ್ರಸ್ತುತ ಪ್ರಜ್ಞೆಯಿಂದ ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟವಾದ ಕರ್ಮವೇನು? ಅರ್ಜುನ, ಇಹಲೋಕದಲ್ಲಿ ನಾವಿರುವರು ಅನೇಕ ಸಾರಿ ಜನ್ಮಧಾರಣೆ ಮಾಡಿರುವು. ನನಗೆ ಅವುಗಳ ನೆನಪಿರುವುದು, ಆದರೆ ನಿನಗಿಲ್ಲ. ನಾನು ಜನ್ಮಜರಾಹಿತನು, ಅವ್ಯಯಾತ್ಮನು, ಪಂಚಭೂತಗಳಿಗೆ ಹೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದು, ಆಗ ನಾನು ಈ ಭೂಮಿಯಲ್ಲಿ ಜನ್ಮಧಾರಣೆ ಮಾಡುವೆ. ದುಷ್ಟರ ನಾಶ, ಸಜ್ಜನರ ಪಾಲನೆ, ಇವೇ ನನ್ನ ಧರ್ಮ ಸಂಸ್ಥಾಪನೆಗೈಯುವುದೇ ನನ್ನ ಅವತರಣದ ಉದ್ದೇಶಗಳು. ನಿನ್ನ ಅವತಾರದ ಗುರುತುಗಳೇನು? ಇದನ್ನು ತಿಳಿಯುವ ಬಗೆ ಹೇಗೆ? ಉತ್ತರವನ್ನು ಕಳಿಸು ಮಹಾಮಹಿಮ, ಉತ್ತರವನ್ನು ಕಳಿಸು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮಧರ್ಮಸ್ಯ ತದಾತ್ಮಾನಾಂ ಸುಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ 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 ಯುಗೇ. ಅರ್ಜುನ, ನಾನು ಮಾಯಾವು, ದರಿದ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನೇ ವ್ಯಾಪಿಸಿರುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಪ್ರಭವ ಪ್ರಳಯ ಉದಯ ವಿನಾಶಕ್ಕೆ ನಾನೇ ಕಾರಣ. ದಾರದಲ್ಲಿ ಮಣಿ ಸಮೂಹ ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುತ್ತದೆ. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರ ಸರ್ವಂತರ್ಯಾಮಿಯು ಸರ್ವಶ್ರೇಷ್ಠವೂ ಆದ ಪರಾವಸ್ತುವು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವೂ ಆಗಿರುವೆ. ನನ್ನ ವಿಭೂತಿಗಳು ಅಗಣ್ಯ,
ಅನಂತ, ಅಬೋಧ. ಅದರಲ್ಲೊಂದಲ್ಪ ಅಂಶದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿವೆ. ಆಹಾ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಯುದ್ಧ ಭೂಮಿಯಲ್ಲಿ ಸಮ್ಮಿಳಿತರಾಗಿರುವ ಯೋಧರನ್ನೆಲ್ಲ ಆಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳುವೆ. ನೀನು ನಿಮಿತ್ತ ಮಾತ್ರ ನನಗೆ ಸಹಾಯಕನಾಗಿ ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಪಡೆಯುವೆ. ಅರ್ಜುನ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಹಾ, ಎಂತಹ ಭಯಾನುಭವ ಇದು. ನಾರಾಯಣ ಹರಿ ಗೌರಿ ಮುರಾರಿ, ನಾರಾಯಣ ಹರಿ ಗೌರಿ ಮುರಾರಿ, ನೀನೇ ನನ್ನ ಪ್ರಾಣಸಖ. ಈಗೋರ ರೂಪವು ಪರಿಭಯಾನದ ಈ ಕೂಡಲಾರೆನು ಪ್ರಭುವೇ. ಈಗೋರ ರೂಪವು ಪರಿಭಯಾನದ ನೋಡಲಾರನು ಪ್ರಭುವೇ. ಧಾರಣ ಮಾಡು ಸೌಮ್ಯ ರೂಪವ, ಧಾರಣ ಮಾಡು ಸೌಮ್ಯ ರೂಪವ. ಪಕ್ಷಗಳಿಂದ ವೀಕ್ಷಿಸಲಾರು ಮಾಧವ, ದಶ ಅವತಾರವ. ಪಕ್ಷಗಳಿಂದ ವೀಕ್ಷಿಸಲಾರು ಮಾಧವ, ದಶ ಅವತಾರವ. ಲಕ್ಷೋಪಲಕ್ಷ ರಾಜರನು ಈ ವಿಶ್ವರೂಪವೇ ಸಾಕ್ಷಿ ಪ್ರಭೋ. ಶರಣು ಸಿದ್ಧಂತ ಸತ್ಯತೆಯೇ ಈ ವಿಶ್ವರೂಪವೇ ಸಾಕ್ಷಿ ಪ್ರಭು. ಪಕ್ಷಿವಾಹನ ಲಕ್ಷ್ಮೀ ಕಾಲಿನ ಶರಣದಾಸರನೋ ರಚಿಸೋ. ಪಕ್ಷಿವಾಹನ ಲಕ್ಷ್ಮೀ ಕಾಲಿನ ಶರಣದಾಸರನು ರಚಿಸೋ. ಮಾನವ ಚಕ್ಷುಗಳಿಂದ ನೋಡಲಾರು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವು, ವಾಕ್ಸ್ಫೂರ್ತಿ ಇಲ್ಲ. ಹೇ ಕರುಣಾಮಯನೇ, ನಿನ್ನ ಸೌಮ್ಯ ಮೂರ್ತಿಯ ಧಾರಣ ಮಾಡು. ಭಕ್ತಪರಾಧೀನ, ಭಕ್ತರ ಹೃದಯದಲ್ಲಿ ಹಾಲನ್ನು ತರಗಳೆಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ಲಲನ ಚಿತ್ತರಂಜಿತವಾದ ನಿನ್ನ ಸುಧಾಮಧುರವಾದ ಗಂಭೀರ ಸುಹಾಸನ ವದನದಲ್ಲಿ. ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ದಡವನ್ನು ಸೇರಿಸಲು ನಾನು ಕರುಣಾಧಾರವಾಗಿ ನಿಂತಿರುವೆ. ಕುರುಕ್ಷೇತ್ರದ ರಕ್ತ ಪ್ರಳಯದಲ್ಲಿ ನಿನ್ನ ನಾವೆಯು ಪಥಭ್ರಷ್ಟವಾಗದಂತೆ ದಡವನ್ನು ಸೇರಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ಅಸ್ತ್ರಗಳನ್ನು ಧರಿಸುವೀರ.
ಉತ್ತರ ನಿನಗೆ ಮಂಗಳವಾರ. ನಾನು ನನ್ನ ಹೃದಯಾರ್ಜಿನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಕಾತುಕೊಂಡಿದ್ದೇನೆ. ಆ ದಿನ ಈಗಲೇ ಪ್ರಿಯ. ಸುಂದರಿ, ನೀನೇನೋ ದೇವನ ಸಂದರ್ಶನ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು. ನನ್ನ ಸರ್ವಸ್ವವನ್ನೇ ಕೊಟ್ಟಿರಲಿಲ್ಲ ಸ್ವಾಮಿ, ಇನ್ನೊಂದಾಗಿ ಏನು ಉಳಿದಿದೆ? ಅದು ಈ ನಿನ್ನ ಹೃದಯದ ಪ್ರೇಮ. ಶೃಂಗಾರವನದಲ್ಲಿ ಸಲ್ಲಾಪದಿ ನಲೆವಾ ಚೆಲುವಿನ ವನಲತೆಯೋ ಸಾರಿಯೇ ಬಾರೆ ಮಧುವನೇರಲು ಭ್ರಮರ. ಉತ್ತರ ಬಾಚಲುವೆ ಪರಾಗದ ಮಧುವೆ, ಬಾಚಲುವೆ ಪರಾಗದ ಮಧುವೆ, ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ, ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ, ಬಾಚಲುವೆ ಪರಾಗದ ಮಧುವೆ. ಕುಡಿ ನೋಟದಲ್ಲಿ ನಲ್ಲನ ಮನ ಸೆಳೆದೆ, ಕಣ್ಣೋಟಕ್ಕೆ ನಾ ಮನ ಸೋತಿಗೇನೆ, ಕುಡಿ ನೋಟದಲ್ಲಿ ನಲ್ಲನ ಮನ ಸೆಳೆದೆ, ಕಣ್ಣೋಟಕ್ಕೆ ನಾ ಮನ ಸೋತಿಗೇನೆ, ವಿರಹದ ತಾಪವ ನೀಗಿದೋ ಬಾಲನೆ, ವಿರಹದ ತಾಪವ ನೀಗಿದೋ ಬಾಚಲುವೆ, ವಿನಯನ ಒಲವಿನ ಅನುದಿನ ಬೆಳಗಲು, ವಿನಯನ ಒಲವಿನ ಅನುದಿನ ಬೆಳಗ, ಬಾಚಲುವೆ ಪರಾಗದ ಮಧುವೆ, ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ, ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ, ಬಾಚಲುವೆ ಪರಾಗದ ಮಧುವೆ. ಉತ್ತರ ಬರುವನೆ ಕಾದಿನ ಪರಿಮಳ ತುಂಬ
ಪ್ರೇಯಸಿ, ನಾನು ಅದನ್ನು ಬಲ್ಲೆನು. ಪ್ರತಿದಿನವೂ ಪ್ರತಿಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ವಸಂತದ ಬಳ್ಳಿಗಳು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಪ್ರಕೃತಿಯನ್ನು ನಲಿಸುವವು. ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸ ಕ್ರಾಂತಿಯಿಂದ ಜಗತ್ತನ್ನು ಬೆಳಗಿಸುವನು. ಈ ದಿನದ ಆನಂದ ಮುಂದಿನ ದುಃಖದ ಮೂಲ, ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವೇ ಹಾಗೆ. ವಿರಹದಿಂದ ಸಮ್ಮೇಳನದಿಂದ ಪುನಃ ವಿರಹ ಮತ್ತು ಸಮ್ಮೇಳನ ಉಭಯ ಭಾವನೆಗಳ ಆಕರ್ಷಣೆಯೇ ವೀಕ್ಷಿಸಿನಿ. ಪ್ರೇಮದ ಈಚು ದಿನ ಹೃದಯೇಶ್ವರಿ. ನಿನ್ನೆ ದಿನ ನಾವು ತೀವ್ರ ಶೋಕದಿಂದ ತಗ್ಗರಾಗಿದ್ದೆವು. ಪುನಃ ಈ ದಿನ ಸಮ್ಮಿಳಿತರಾಗಿ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದೇ ನನ್ನ ಬಯಕೆ. ದೇವರ ಈ ಪೂಜೆಯನ್ನು ಬಯಸುವಾಗ ಭಕ್ತವಾದ ನಾನು ನಿರಾಕರಿಸುತ್ತೇನೆ ಪ್ರಿಯ. ಪ್ರೇಮ ದೇಶದಲ್ಲಿ ನೀವು ಪಂಡಿತನು, ತಮ್ಮ ವಿಷಯಂತೆ ಆಗಲಿ ಪ್ರಭು. ಇದೋ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನೇ ಹಾಯ್ದುಕೊಟ್ಟಿದ್ದ ಈ ಪುಷ್ಪ ಮಾಲಿಕೆಯನ್ನು ಧರಿಸಿಕೊಂಡು ಈ ಭಕ್ತರಲ್ಲಿ ಪ್ರಸನ್ನಾಗಿರಿ ಪ್ರಭು. ದೊಂಬಿಯಂದೋ ಅದರ ಮಧುವ ಕವಿಯಲು ಕಾದಿದೆ. 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 ಸುಂದರಿ, ದೇವರು ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರು. ಬಾ, ಕುಳಿತುಕೋ. ಇದೇನು ಸ್ವಾಮಿ ಇಂಥ ಅಂಕವಂಗಿ? ನನ್ನಿಂದೇನಾದ ಅಪರಾಧವಾಯಿತು ಪ್ರಭು? ಅಪರಾಧ ಏನೂ ಇಲ್ಲ ಉತ್ತರ. ಈ ದಿನ ಯುದ್ಧದಲ್ಲಿ ನಾನೊಂದು ಮಾತು ಕಾರ್ಯ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ಸಮಯವಿಲ್ಲ. ಏನು ಮಾಡಲಿ? ಆಹಾ, ಈ 4 ದಿನಗಳಿಂದಲೂ ತಾವು ಯುದ್ಧದಲ್ಲಿ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಸಂತೋಷದಿಂದ ಕಾಲ ಕಳೆಬಾರದು ಸ್ವಾಮಿ. ಉತ್ತರ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು
ವಿಶಿಷ್ಟ ರಾಜೇಂದ್ರನ ಅನುಮತಿಯನ್ನು ಪಡೆದು ಹೊರಟಿರುವನು. ನನ್ನನ್ನು ತಡೆಯಬೇಡ, ನಗುಮುಖದಿಂದ ನನ್ನನ್ನು ಕಳಿಸಿಕೊಡಬಲ್ಲೆಯ? ಆಹಾ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಸಹ ನಿಮ್ಮ ಜೊತೆ ಕರೆದುಕೊಂಡು ಹೋಗಿರಿ. ಹಿಂದೆ ಬಲರಾಮನ ಯುದ್ಧ ಮಾಡುವಾಗ ಅತ್ತೆಯವರು ಸಹಾಯ ಮಾಡಿದರಂತೆ, ಈಗ ನಾನು ನಿಮಗೆ ಸಹಾಯ ಮಾಡುವೆನು ಪ್ರಿಯ. ಆ ದಿನ ತಾಯಿಯು ಉಪಾಯ ಇಲ್ಲದೆ ಹಸ್ತಧಾರಣೆ ಮಾಡಬೇಕಾಯಿತು. ಯುದ್ಧರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಯುದ್ಧಕ್ಕಾಗಿ ಈ ಹೊಸ ಬಿಲ್ಲನ್ನು ತಂದಂತಿದೆ. ಸಾರಿ ಇರ್ತೀರಿ ನೋಡೋಣ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿದ. ಅನಂತ ರಾಜಲಕ್ಷ್ಮಿ, ನಿನ್ನ ಸತಿಗಳು ತಿರುಗಾಡಿ ತಂದಿರೋ ಹೂಗಳನ್ನು ಎದೆಗೇರಿಸು. ರೂಪಗೊಂಡ ಋಷಿ ಕಟಾಕ್ಷ ಬಾಣಗಳನ್ನು ಹೂಡು. ಮನುಮನ ಶಾಯಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಆಸೆಯನ್ನು ಕೊಡು. ಹಬ್ಬಬ್ಬ, ಒಂದೇ ಸಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಪ್ರಾಣೇಶ್ವರ. ನಿಮ್ಮ ಪ್ರೇಮಾಚನ 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 ಸಾಕಿ ವಿನೋದ ಸರೋಜಾನನ ನಾವಲ್ಲೇನೆ ನಿಮ್ಮ ಪ್ರೇಮಾಚನ 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 ಏಕಾಂಗಿಯಾಗಿ ಕಾಂತೆಯ ನೀಗಿ ಹೋಗದೆ ಮಿತಿಯೋ ಕಾಣನ ಆನಂದವಾಗಿರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಉತ್ತರ ರಾಜೆ ಕೋಪವೇ ಆನಂದವಾಗಿರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಕಾರುಣ್ಯ ಕೇಳೆ ಕೋಮಲ ಬಾಲೆ ಸಂಗ್ರಾಮ ಚಂದ್ರೋ ನಾಭೋ. ಕಾರುಣ್ಯ ಕೇಳೆ ಕೋಮಲ ಬಾಲೆ ಸಂಗ್ರಾಮ ಚಂದ್ರೋ ನಾಭೋ. ರಾಜೆ ಕೋಪವೇ ಆನಂದವಾಗಿರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ನಾರಿಯ ಕೋಪ ತಾಳಿರೆ ರೂಪ ನಾರಿಯ ಕೋಪ ತಾಳಿರೆ ರೂಪ ತಾಳದಿಂದ ಸಾಧನೆಯ ತೋರೆ ಸಾಧನದಿಂದ ಸಾಧನೆಯ ತೋರೆ ವೀರಸತಿ 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 ಎಂತೀಗ ನಾನೆಯ ಶೋಭಿತೆ ಕಾಫಿ ವಿನೋದ ಸರೋಜಾನನ ನಾವಲ್ಲೇನೆ ನಿಮ್ಮ ಪ್ರೇಮಾರ್ಚನ 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 ಕಾಫಿ ವಿನೋದ ಸರೋಜಾನನ ಸರೋಜಾನನ ಸರೋಜಾನನ. ಬಾಮಿ ಕೋಪ ತಾಳಿದ ರೂಪ ಬಾಮಿ ಕೋಪ ತಾಳಿದ ರೂಪ ಕಾರಣ್ಯ ಸಂಪನ್ನ ಲಾವಣ್ಯ ಕಾರುಣ್ಯ ಸಂಪನ್ನ ಲಾವಣ್ಯ ವೀರಸತೆ 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 ರಾಜ ಕೋಪವೇ ಆನಂದವಾದಿರೆ ನಾ ಬೇಡುವೆ ನಾ ಬೇಡುವೆ ನಾ ಬೇಡುವೆ. ಇದು ಉಪವಾಸದ ಸಮಯವಲ್ಲ ಉತ್ತರ. ಘೋರ ಯುದ್ಧವು ಒದಗಿ ಬರೆದಿರುವುದು, ಆದರೂ ನೀನು ನಗುತ್ತಿರುವಿಲ್ಲ. ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು. ಆಸೆ ಪ್ರಿಯೆ, ಗಾನ ಮಹಿಮೆಯಾದ ಉತ್ತರೆಯನ್ನು ನಿರ್ಮಿಸಿದ ವಿಧಾತನೇ ಬೇರೆ. ಆಸೆ ಪ್ರಿಯೆ, ಗಾನ ಮಹಿಮೆಯಾದ ಕಲಾವಿದಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಹಾಗಲ್ಲ ಸ್ವಾಮಿ, ನಿಜವನ್ನು ನಾನು ಹೇಳುವೆನು. ಒಬ್ಬನಾದ ವಿಧಾತನು
ಇಬ್ಬರು ಉತ್ತರೆಯನ್ನು ನಿರ್ಮಿಸಿದವನು. ಇದುವರೆಗೂ ಆಶ್ರಮೇಯವಾದ ಗಾನಶಿಲೆಯಾದ ಉತ್ತರೆಯನ್ನು ನೋಡಿದಿರಿ. ಈಗ ವೀರಪತ್ನಿಯಾದ ವೀರಾಂಗನೆಯಾದ ಉತ್ತರೆಯನ್ನು ನೀವೇ ನೋಡಿದಂತೆ ಸ್ವಾಮಿ. ಸಂತೋಷಿತಳಾಗಿ ನನ್ನನ್ನು ಕಳಿಸಿಕೊಡಬಳೆಯ. ನನಗೋಸ್ಕರವಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಭು. ಅಥವಾ ಪ್ರಚನಧಾರದಂತೆ ಮನಸ್ಸಿನಲ್ಲಿ ಈ ದುಃಖವನ್ನು ಮುಚ್ಚಿಟ್ಟುಕೊಂಡು ಪತಿಯನ್ನು ಬೀಳ್ಕೊಳ್ಳಲಾಗದ ಪತ್ನಿಯು ವೀರಾಂಗನೆ ಎನಿಸಿಕೊಳ್ಳಬಲ್ಲೆ. ಹೋಗುತ್ತಾರಲ್ಲ ವೀರ, ನಿನ್ನ ಕರ್ತವ್ಯ ಧರಿಸ್ತೀರ ನಾನು. ಮಧುರ ಅನುರಾಗ ಸಮರ ಸದಾ ವೈಭೋಗ ನಾಟದ ಲೋಕ ಅತಿ ಮಧುರ. ನನ್ನನ್ನು ಪ್ರೀತಿಸಿ ನಾ ಬಂದೆ, ನನ್ನನ್ನು ಅಬ್ಬಿಕೊನೆಯೆಂದು. ನಿನ್ನನ್ನು ಪ್ರೀತಿಸಿ ನಾ ಬಂದೆ, ನನ್ನನ್ನು ಅಬ್ಬಿಕೊನೆಯೆಂದು. ನಿನ್ನೆಯ ಲೀಲೆ ಪ್ರೇಮದ ಮಾಲೆ ಒಲವೇ ಸುಖದ ಉಯ್ಯಾಲೆ, ಒಲವೇ ಸುಖದ ಉಯ್ಯಾಲೆ ಅತಿ ಮಧುರ ಅನುರಾಗ ಸಮರಸದ ವೈಭೋಗ ನಿನ್ನೆ ನಾಟ್ಯದ ಲೋಕ ಅತಿ ಮಧುರ. ಆದರೆ ನಿನಗಾವ ಗೌರವವಿಲ್ಲ ಉತ್ತರ. ಎಷ್ಟೋ ಜನ ವೀರ ಮಾತೆಯರು ವೀರ ಪತ್ನಿಯರು ತಮ್ಮ ದುಃಖದ ವೇದನೆಯನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಉದುರಿಸದೆ ಸಾಹಸವಂತರಾಗಿರುವರು. ಇರುವುದು ಸ್ವಾಮಿ. ರಣಾಂಗಣದಲ್ಲಿ ಪತಿಯು ಕಾದಾಡುತ್ತ ಮಡಿದಾಗ ಆತನ ಗೌರವದಿಂದ ದರ್ಪಿತಳಾಗದ ಮಡದಿಯ ಶತ್ರುಗಳ ಮಧ್ಯದಲ್ಲಿ ಪುತ್ರನ ಸಾಹಸದ ವರ್ಣನೆಯನ್ನು ಕೇಳಿ ಆನಂದ ಭಾಷೆಯನ್ನು ಸುರಿಸದ ಮಾತೆಯಾರು. ಪುರುಷನ ಗೌರವವೇ ನಾರಿಯ ಗೌರವವು, ಜೀವನ ಸರ್ವಸ್ವವು ಅಲ್ಲವೇ ಪ್ರಿಯ? ನಾನೊಂದು ವೇಳೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಪ್ರಾಣ ತ್ಯಾಗ ಮಾಡಿದರೆ ನನಗೋಸ್ಕರವಾಗಿ ಸ್ವಲ್ಪವೂ ದುಃಖಿಸುವುದಿಲ್ಲವೇ ಸರ? ದುಃಖಿಸುವುದಿಲ್ಲ ಪ್ರಭು. ಅಥವಾ ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಸ್ಪರ್ಶ ಮಾಡಿದರು ಅಂದೇ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಪಾಲನೆ ಸಮರ್ಪಿಸಲು ಪ್ರಿಯ. ಗೆಳತಿ ಪ್ರಿಯತಮೆ ಬಾರಲೆ, ಗೆಳತಿ ಗೆಳತಿ ಪ್ರಿಯತಮೆ ಬಾರಲೆ. ಏನೋ ಸಂತೋಷ ಏನೋ ಉಲ್ಲಾಸ, ಏನೋ ಸಂತೋಷ ಏನೋ ಉಲ್ಲಾಸ. ಹೇಳಲು ಅದದಳ, ಹೇಳಲು ಅದದಳ.
ಸಮಯ ಹೃದಯದ ಕೋಗಿಲೆ ಇಂಚರಗೈಯುವ ಮಾಮರ ಕೋಗಿಲೆ ಕೂಗುವ ಸಮಯ ಹೃದಯದ ಕೋಗಿಲೆ ಇಂಚರಗೈಯುವ ಹೃದಯದ ಭಾವನೆ ಮಧುರ ಮಧುರ ಹೃದಯದ ಭಾವನೆ ಮಧುರ ಮಧುರ ಗೆಳತಿ ಪ್ರಿಯತಮೆ ಬಾರಲೆ ಗೆಳತಿ ಪ್ರಿಯತಮೆ ಬಾರಲೆ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ಸಂತೋಷ ಏನೋ ಉಲ್ಲಾಸ ಹೇಳಲು ಅದದಳ ಹೇಳಲು ಅದದಳ ದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರೇ ಜಯ ಪಾವನ ಹರಿಯಾರೇ ಮಂಗಳವರ ಗುಣ ಶೀಲೋಲ ಜಯ ಮಂಗಳವರ ಗುಣ ಶೀಲೋಲ ಜಯ 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 ಶ್ರೀ ಜಯ 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 ಶ್ರೀ ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಶ್ರೀ ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ 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 ಶ್ರೀ ಕೃಪಪೋಷಿತನ ಮುನೇಶ್ವರ ಕೃಪಪೋಷಿತ ನಾಟಕ ಮಂಡಳಿಕ್ಕೆ ಮುನೇಶ್ವರ ಕೃಪಪೋಷಿತ ನಾಟಕ ಮಂಡಳಿಕ್ಕೆ ಮುನೇಶ್ವರ ಕೃಪಪೋಷಿತ ನಾಟಕ ಮಂಡಳಿಕ್ಕೆ